ಹಾಯ್ ಆಲ್, ನಾನಿವತ್ತು ಗೀ ರೈಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳುವ ಬನ್ನಿ. ಒಂದು ಕುಕ್ಕರ್ನಲ್ಲಿ ತುಪ್ಪ ಹಾಕಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್ ಹಾಕಿ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಅದು ತುಪ್ಪದಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ನಾನೊಂದು ಆಪ್ಷನಲ್ ಆಗಿ ಪಂಪ್ಕಿನ್ ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಅದು ನಿಮಗೆ ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಕ್ಲೀನ್ ಮಾಡಿ ಇಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಹಾಲು, ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿದ್ದೀನಿ, ಬೇಕಾಗೋಷ್ಟು ನೀರು, ಸಾಲ್ಟು ಮತ್ತು ಕೊನೆಯಲ್ಲಿ ಕಸೂರಿ ಮೇಥಿ ಹಾಕಿದ್ದೀನಿ. ಟೇಸ್ಟ್ ನೋಡ್ಕೊಳ್ಳಿ, ಕರೆಕ್ಟಾಗಿದೆ ಅಂತಂದರೆ ಕುಕ್ಕರಲ್ಲಿ 3 ವಿಸಲ್ಸ್. ಅದಾದಮೇಲೆ ಆ ವಿಸಲ್ ಬಂದಾಗಲೇ ನಿಮಗೆ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿತ್ತು. ನಿಮಗೆ ಸೈಡಿಗೆ ಏನಾದರೂ ಬೇಕು ಅನ್ನೋದೇ ಇರಲ್ಲ. ಜಸ್ಟ್ ಇದೊಂದೇ ಗೀ ರೈಸ್ನ ತಿಂದ್ರೂ ಅಷ್ಟು ಟೇಸ್ಟಿಯಾಗಿತ್ತು. ನನ್ನ ಮಗನ ಎಕ್ಸ್ಪ್ರೆಷನ್ ಕೂಡ ನೀವು ನೋಡ್ತೀರಾ, ಅವನಿಗೂ ಕೂಡ ಫುಲ್ ಖುಷಿಯಾಗಿ ಸೂಪರ್ ಅಂತ ಹೇಳ್ತಾ ಇದ್ದಾನೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಆಲ್ಸೋ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್